ರಾಜ್ಯದಲ್ಲಿ ಒಂದ್ ರೀತಿನಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ತರ ಮಾತಾಡ್ತಾರೆ ಆಂಟಿ ಆಗಿ ಬಿಜೆಪಿಗೆ, ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಭಿನ್ನರಾಗ ಯಾವ ರೀತಿ ಒಗ್ಗಟ್ಟು, ಯಾವ ರೀತಿ ಫೇಸ್ ಮಾಡ್ತೀರಾ ನಿಮ್ ಪಾರ್ಟಿ? ಪ್ರಜಾಪ್ರಭುತ್ವದಲ್ಲಿ ಒಂದು ಕುಟುಂಬ ಅಂದಾಗ ಅವರ ಸ್ವಾತಂತ್ರ್ಯ ಇರುತ್ತೆ, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಒಗ್ಗಟ್ಟಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ, ಸಂಪೂರ್ಣ ಒಗ್ಗಟ್ಟು. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳ ಮೇಲೆ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕನು ಬದ್ಧರಾಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರಲಿಕ್ಕೆ ಇಡೀ ದೇಶವೇ ಸಜ್ಜಾಗಿದೆ. ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ, ನಮ್ಮ ನಾಯಕರು ಸಜ್ಜಾಗಿದ್ದಾರೆ. ಹಾಗಾಗಿ ಇಂಥ ಯಾವ ಅಪಸರವೂ ಇಲ್ಲ. ಯತ್ನಾಳ್ ಹೇಳೋದು ಅಷ್ಟೇ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಪಕ್ಷಕ್ಕಾಗಿ ಏನು ಕಾರ್ಯವನ್ನ ತ್ಯಾಗ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ಅನ್ನುವಂತ ಮಾತನ್ನ ಯತ್ನಾಳ್ ಅವರು ಹೇಳ್ತಾರೆ. ಇನ್ನಿತರ ಎಲ್ಲ ನಾಯಕರುಗಳು ಒಮ್ಮತದ ಮಾತೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು. ಆ ದಿಕ್ಕಿನಲ್ಲಿ ಇವತ್ತೆಲ್ಲರೂ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡ್ಸಿ. ಮಂಗಳೂರಿನ ಶ್ರೀರಾಮನ ವಿಚಾರವಾಗಿ ಶಾಲೆಯಲ್ಲಾಗಿದ್ದಕ್ಕೆ ಶಾಸಕರ ಮೇಲೆ ಎಫ್ಐಆರ್ ದಾಖಲಿಸುವಂತ ಕೆಲಸ ಆಗಿದೆ. ಬೆಳಗಾವಿ ಮತ್ತು ಧನಶೆಟ್ಟಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ನನಗೇನು ಹೆಚ್ಚು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾತಾಡ್ಸಿ. ಯಾಕಂದ್ರೆ ಧನಶೆಟ್ಟಿ ಶಾಸಕರು ಶಾಲೆ ಹತ್ರ ಹೋಗೇ ಇಲ್ಲ, ಅದು ನನ್ನ ಮೇಲೆ ಎಫ್ಐಆರ್ ಹಾಕಿದೆ, ಉದ್ದೇಶಪೂರ್ವಕ ಹಾಕುವಂತ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಪ್ರಶ್ನೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ತಿದ್ದಾರೆ. ಇದೇ ಸನ್ಮಾನ್ಯ DK ಸುರೇಶ್ ಅವರು ದೇಶ ವಿಭಜನೆ ಮಾತನ್ನು ಹೇಳಿದ್ದಾರೆ, ಇನ್ನೇ ಕೇಸ್ ದಾಖಲು ಮಾಡಿಲ್ಲ. ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮನ ಬಂದಂತೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದಿದೆ. ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಮಾಡಿದ್ದಾರೆ. ನಾವೇನು ನಮ್ಮ ಸಂಸ್ಕೃತಿಯ ನಂಬಿಕೆ, ನಮ್ಮ ಧರ್ಮದ ನಂಬಿಕೆ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ. ಆ ರೀತಿ ನಡವಳಿಕೆಗಳು ಈ ಸರ್ಕಾರದಲ್ಲಿ ಸಚಿವರು, ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ನಡವಳಿಕೆಗಳಿದೆ. ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ. ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿಕೊಂಡು ನಾವು ಏನ್ ಕ್ರಮವನ್ನು ವಹಿಸಬೇಕು, ನಮ್ಮ ವಿಚಾರಗಳನ್ನ ರಕ್ಷಿಸ್ಕೋಬೇಕು, ಅದನ್ನು ಪರಿಣಾಮಕಾರಿಯಾಗಿ ಮಂಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲೇ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಒಂದ್ ರೀತಿನಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ತರ ಮಾತಾಡ್ತಾರೆ ಆಂಟಿ ಆಗಿ ಬಿಜೆಪಿಗೆ, ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಭಿನ್ನರಾಗ ಯಾವ ರೀತಿ ಒಗ್ಗಟ್ಟು, ಯಾವ ರೀತಿ ಫೇಸ್ ಮಾಡ್ತೀರಾ ನಿಮ್ ಪಾರ್ಟಿ? ಪ್ರಜಾಪ್ರಭುತ್ವದಲ್ಲಿ ಒಂದು ಕುಟುಂಬ ಅಂದಾಗ ಅವರ ಸ್ವಾತಂತ್ರ್ಯ ಇರುತ್ತೆ, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಒಗ್ಗಟ್ಟಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ, ಸಂಪೂರ್ಣ ಒಗ್ಗಟ್ಟು. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳ ಮೇಲೆ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕನು ಬದ್ಧರಾಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರಲಿಕ್ಕೆ ಇಡೀ ದೇಶವೇ ಸಜ್ಜಾಗಿದೆ. ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ, ನಮ್ಮ ನಾಯಕರು ಸಜ್ಜಾಗಿದ್ದಾರೆ. ಹಾಗಾಗಿ ಇಂಥ ಯಾವ ಅಪಸರವೂ ಇಲ್ಲ. ಯತ್ನಾಳ್ ಹೇಳೋದು ಅಷ್ಟೇ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಪಕ್ಷಕ್ಕಾಗಿ ಏನು ಕಾರ್ಯವನ್ನ ತ್ಯಾಗ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ಅನ್ನುವಂತ ಮಾತನ್ನ ಯತ್ನಾಳ್ ಅವರು ಹೇಳ್ತಾರೆ. ಇನ್ನಿತರ ಎಲ್ಲ ನಾಯಕರುಗಳು ಒಮ್ಮತದ ಮಾತೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು. ಆ ದಿಕ್ಕಿನಲ್ಲಿ ಇವತ್ತೆಲ್ಲರೂ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡ್ಸಿ. ಮಂಗಳೂರಿನ ಶ್ರೀರಾಮನ ವಿಚಾರವಾಗಿ ಶಾಲೆಯಲ್ಲಾಗಿದ್ದಕ್ಕೆ ಶಾಸಕರ ಮೇಲೆ ಎಫ್ಐಆರ್ ದಾಖಲಿಸುವಂತ ಕೆಲಸ ಆಗಿದೆ. ಬೆಳಗಾವಿ ಮತ್ತು ಧನಶೆಟ್ಟಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ನನಗೇನು ಹೆಚ್ಚು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾತಾಡ್ಸಿ. ಯಾಕಂದ್ರೆ ಧನಶೆಟ್ಟಿ ಶಾಸಕರು ಶಾಲೆ ಹತ್ರ ಹೋಗೇ ಇಲ್ಲ, ಅದು ನನ್ನ ಮೇಲೆ ಎಫ್ಐಆರ್ ಹಾಕಿದೆ, ಉದ್ದೇಶಪೂರ್ವಕ ಹಾಕುವಂತ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಪ್ರಶ್ನೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ತಿದ್ದಾರೆ. ಇದೇ ಸನ್ಮಾನ್ಯ DK ಸುರೇಶ್ ಅವರು ದೇಶ ವಿಭಜನೆ ಮಾತನ್ನು ಹೇಳಿದ್ದಾರೆ, ಇನ್ನೇ ಕೇಸ್ ದಾಖಲು ಮಾಡಿಲ್ಲ. ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮನ ಬಂದಂತೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದಿದೆ. ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಮಾಡಿದ್ದಾರೆ. ನಾವೇನು ನಮ್ಮ ಸಂಸ್ಕೃತಿಯ ನಂಬಿಕೆ, ನಮ್ಮ ಧರ್ಮದ ನಂಬಿಕೆ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ. ಆ ರೀತಿ ನಡವಳಿಕೆಗಳು
ಈ ಸರ್ಕಾರದಲ್ಲಿ ಸಚಿವರು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ನಡವಳಿಕೆಗಳಿದೆ. ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ. ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿಕೊಂಡು ನಾವು ಏನ್ ಕ್ರಮವನ್ನು ವಹಿಸಬೇಕು, ನಮ್ಮ ವಿಚಾರಗಳನ್ನ ರಕ್ಷಿಸ್ಕೋಬೇಕು, ಅದನ್ನು ಪರಿಣಾಮಕಾರಿಯಾಗಿ ಮಂಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲೇ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.